ಓಕೆ, ಧನ್ಯವಾದಗಳು ಗುರುಜಿ. ಭಜಗೋವಿಂದಂನ 20ನೇ ಚರಣ ಅಲ್ವಾ ಗುರುಜಿ? 20ನೇ ಚರಣ. 20ನೇ ಚರಣದಲ್ಲಿ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡಿದೀವಿ ಮಾಸ್ಟರ್. ಪ್ರಶ್ನೆ, ಅನಿಸಿಕೆ, ಏನಾದರೂ ಅಭಿಪ್ರಾಯಗಳಿದ್ದಲ್ಲಿ ವ್ಯಕ್ತಪಡಿಸಿ ಹ್ಯಾಂಡ್ ರೈಸ್ ಮಾಡಿ ಮಾಸ್ಟರ್. ನಾಗರತ್ನಮ್ಮ ಮೇಡಮ್. ನಮಸ್ತೆ ನಮಸ್ತೆ. ನಮಸ್ಕಾರ, ಹೇಳಿ. ನೀವು ಇವಾಗ ಗುರುಗಳು ಮತ್ತೆ ನೀವೆಲ್ಲ ಹೇಳಿದ್ರಲ್ಲ, ಯಮದೂತರು ಅವ್ರನ್ನ ಭಾರಿ ಭಕ್ತರನ್ನ ಮುಟ್ಬೇಡ ಅಂತ ಹೇಳ್ತಾರೆ ಅಂತ. ಆ ಹಾಡು ಕನ್ನಡದಲ್ಲಿ ನನ್ನ ಹತ್ರ ಇದೆ, ಬಟ್ ಒಂದ್ 10 ನಿಮಿಷ ಅದು ಹುಡುಕಿ ಇದ್ ಮಾಡ್ಬೇಕಾಗತ್ತೆ. ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಮಾಡಿ ನಾವೆಲ್ಲ ಭಜನೆ ಗ್ರೂಪ್ ಅಲ್ಲಿ ಹೇಳಿದೀವಿ ಅದನ್ನ. ಮುಟ್ಟಬೇಡ ಮುರಹರನ ಭಕ್ತರನು ಎಂದು ಕಟ್ಟು ಮಾಡಿದ ತನ್ನ ಭಟರಿಗೆ ಯಮರಾಜನು. ಆ ತರ ಇದೆ, ಅದು ಫುಲ್ ಇದೆ. ಮುಟ್ಟಬೇಡ ಹರಿಹರನ ಭಕ್ತರನ್ನು, ಅದು ಆ ತರ ಬರುತ್ತೆ. ನಾವು ಅದು ಫುಲ್ ಸಾಹಿತ್ಯ ಇದೆ, ಆ ಹುಡುಕಿ ಅದನ್ನ ನಾನು ಸಾಯಂಕಾಲ ಹಾಕ್ತೀನಿ ಅದ್ರ ಗ್ರೂಪ್ ಅಲ್ಲಿ. ಅದು ಅಥವಾ ಗುರುಗಳು ಹಾಡ್ತಾರ ನೋಡೋಣ, ಅದನ್ನ ಹೇಳೋಣ ಅಂತ ಮಾಡಿದೆ. ಅದು ತುಂಬಾ ಚೆನ್ನಾಗಿದೆ. ನಮ್ಮ ಗುರುಗಳವ್ರೆ ಹಾಡ್ಬೇಕಾದ್ರೆ ನಿಜವಾಗ್ಲೂ ನಾವು ಮಾಡ್ತಾರ ಒಂದು ಕಿಂಚಿತ್ತು ಒಂದು ಸ್ಮರಣೆ ಕೂಡ, ಒಂದು ಭಗವದ್ಗೀತೆ ಒಂದು ಶ್ಲೋಕ ಒಂದು ಅಕ್ಷರ ಹೇಳಿದ್ರು ಕೂಡ ನಮ್ಮನ್ನ ಅವನು ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತಾನೆ. ಮತ್ತೆ ಈ ತರ ನಾವೆಲ್ಲರೂ ಒಂದು ಸಾಂಗತ್ಯದಲ್ಲಿ ಸತ್ಸಂಗದಲ್ಲಿ ಇರೋದ್ರೆ ಎಷ್ಟೋ ಒಂದು ಪುಣ್ಯ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಗುರುಗಳೇ. ಅದನ್ನ ಹುಡುಕಿ ನೋಡ್ತೀನಿ, ನನ್ಗೆ ಒಂದು ಬುಕ್ಕಲ್ಲಿದೆ, ಹುಡುಕಿ ಹಾಕ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ವಾಣಿ ಮೇಡಮ್. ಗುರುಜಿ ನಮಸ್ತೆ. ಗುರುಗಳೇ ನಮಸ್ತೆ. ನಮಸ್ಕಾರ. ರೀಸೈಕಲ್ ಬಗ್ಗೆ, ಇವಾಗ ಪಂಚಭೂತಗಳಲ್ಲಿ ರೀಸೈಕಲ್ ಅದನ್ನ ತಿಳ್ಕೊಂಡಿದ್ವಿ. ಮಳೆ, ಗಾಳಿ, ಬೆಳಕು ಮತ್ತೆಲ್ಲ ಹೇಗ್ ರಿಪೀಟ್ ಆಗ್ತಾ ಇರುತ್ತೆ, ಇಲ್ಲಿಂದ ಬಂದಿದ್ದು ಇಲ್ಲೇ ಇರುತ್ತೆ, ಎಲ್ಲೂ ಹೋಗಲ್ಲ ಅನ್ನೋದನ್ನ ಇವತ್ತು ನಿಮ್ಮಿಂದ ಅದು ಮತ್ತೆ ಇನ್ನೊಂದ್ಸರಿ ರಿಪೀಟ್ ಆಯ್ತು. ಅಂದ್ರೆ ನಾವೇನೇ ಮಾಡಿದ್ರು ಎಲ್ಲೂ ಹೋಗಲ್ಲ, ಪುನರಾವರ್ತಿಸ್ತಿರುತ್ತೆ ಅಂತ, ಯಾವ್ದು ವೇಸ್ಟ್ ಅನ್ನೋದು ಯಾವ್ದು ಇಲ್ಲ ಅಂತ ಹೇಳಿ. ಅದ್ಭುತ. ಥ್ಯಾಂಕ್ ಯು ಗುರುಜಿ. ನಮಸ್ತೆ. ನಮಸ್ಕಾರ. ನೆಕ್ಸ್ಟ್ ಹ್ಯಾಂಡ್ ರೈಸ್ ಮಾಡಿ. ಹ್ಯಾಂಡ್ ರೈಸ್ ಮಾಡಿಲ್ಲ. ವಾಣಿ ಮೇಡಮ್, ನಿಮ್ದು ಅನ್ಮ್ಯೂಟ್ ಆಗಿದೆ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಸರ್. ನಮಸ್ಕಾರ ಸರ್, ಇವೆಲ್ಲ ಒಂದು ನಿಜವಾಗ್ಲೂ ಈ ವೇದಿಕೆನಲ್ಲಿ ನಾನು ಕೇಳ್ತಿರೋದು, ನಾನು ಈ ಬರ್ಲಿಲ್ಲ ಅಂದ್ರೆ ಏನ್ ಕಳ್ಕೊಳ್ತಿದ್ದೆ ಅನ್ನೋ ಇದು ಆಯ್ತಾ ಇದೆ. ರಿಯಲ್ ಆಗಿ ನಿಮ್ಮೆಲ್ಲರ ಹಾದಿನಲ್ಲಿ ನಾವಿನ್ನು ಮೊದಲ ಏಣಿಗೆ ಮೆಟ್ಲನ್ನ ಹತ್ತಿದೀನಿ ಅಂತ ಅನ್ಕೋತೀನಿ ನಾನು. ಏನ್ ಸರ್ ಇದೆಲ್ಲ ನನಗೆ ತುಂಬಾ ನಾವಿನ್ನು ಬದ್ಲಾಗ್ಬೇಕು, ಮನಸ್ಥಿತಿ ಎಲ್ಲ ಇನ್ನು ಬದ್ಲಾಗ್ಬೇಕು ಅನ್ಸುತ್ತೆ. ಭಗವದ್ಗೀತೆ ಆಗ್ಬೋದು, ಮಿಲರೇಪ ಆಗ್ಬೋದು, ನನಗೆ ತುಂಬಾ ಕಾಡ್ತಾ ಇದಾವೆ ಸರ್ ಇವೆಲ್ಲ. ಹೇಗೆ ಹೆಂಗ್ ಮಾಡ್ಬೇಕು ಏನು, ನಾನು ಇನ್ನೂ ಇಷ್ಟೊಂದು ಈಗ ನನ್ನ ಬೇರೆ ಮಟ್ಟದಲ್ಲಿ ಬೇರೆಯವ್ರು ನನ್ ಗುರ್ಸೋದು ಒಳ್ಳೆಯವರು, ಸಾಧು, ಇವ್ರು ಹೀಗೆ ಅಂತ ಗುರುತಿಸ್ತಾರೆ. ನನ್ನಲ್ಲೇ ಇಷ್ಟು ದೋಷ ಇದಾವೆ ಅಂದ್ರೆ ಹಾಗೆಲ್ಲ ಆಡ್ತಿರೋರ್ ಮನಸ್ಸು ಇನ್ನೆಷ್ಟು ಕೊಳಕಾಗಿದೆ ಸರ್. ಅದಕ್ಕೆ ನೋಡಿ, ಇದನ್ನೇ ಅವಲೋಕನ ಅಂತ ಹೇಳುದು, ಆತ್ಮಾವಲೋಕನ ಅಂತ ಹೇಳ್ತೀವಿ ಇದನ್ನ. ಇಲ್ಲಿ ನಮ್ಮನ್ನ ನಾವು ಸ್ವಮೌಲ್ಯ ಮಾಪನ ಮಾಡ್ಕೊಳ್ತಾ ಹೋಗ್ತೀವಿ. ಏನು ನಾನ್ ಮಾಡ್ತಾ ಇರೋದು, ಇಲ್ಲಿ ಹೇಳ್ತಾ ಇದಾರಲ್ಲ, ನಾನ್ ಮಾಡ್ತಾ ಇರೋದು ಸರಿನಾ, ನಾನು ಸರಿಯಾದ ಮಾರ್ಗದಲ್ಲಿ ಹೋಗ್ತಾ ಇದ್ದೀನಿ ಅಂತೇಳಿ ನನ್ನನ್ನ ನಾನು ಅವಲೋಕನ ಮಾಡ್ಕೊಂಡು ನನ್ನನ್ನು ನಾನು ಸ್ವಮೌಲ್ಯ ಮಾಪನ ಮಾಡ್ಕೊಳ್ಳೋದಿಕ್ಕೆ ತುಂಬಾ ಸಾಧ್ಯವಾಗುತ್ತೆ. ಖಂಡಿತ ನೀವ್ ಹೇಳೋದು ಹೌದು ಸರ್. ಕ್ಷಣಿಕ ಆದ್ರೂ ನಾವ್ ಈ ಉದ್ಯೋಗದಲ್ಲಿ ಏನ್ ನಮಗ್ ಅರಿವಿಲ್ದನೆ ನಾವು ಅದಕ್ಕೆ ಬಂಧನಕ್ಕೆ ಒಳಗಾಗ್ತಿದೀವಿ ಒಮ್ಮೊಮ್ಮೆ. ಅದೆಲ್ಲ ಬೇಡ ಅಂತ ಅನ್ಸುತ್ತೆ, ಬಟ್ ಪರಿಸ್ಥಿತಿ ಅಷ್ಟು ಒಮ್ಮೆನೆ ಹೊರಗ್ ಬರ್ಲಿಕ್ಕೂ ಕೂಡ ಆಗಲ್ಲ. ಅದಕ್ಕೆಲ್ಲ ನಾವು ಕೂಡ ಗೊತ್ತಿಲ್ದನೆ ಈ ತಪ್ಪಿಗೆ ಒಳಗಾಗ್ತಿದೀವಿ ಅಂತ ಅನ್ಸುತ್ತೆ. ಅದ ತಕ್ಷಣ ಅವ್ರು ಮಾಡಿದ ಅವಮಾನನ ಸಹಿಸಕ್ ಆಗಲ್ಲ ಸರ್. ನಾವ್ ಲೆಕ್ಕಕ್ಕಿಲ್ಲ ಹಿಂಗೆಲ್ಲ ಮಾಡಿದಾಗ ಅದ್ ತಕ್ಷಣ ಉತ್ತರ ಕೊಡ್ಬೇಕು ಅನ್ಸುತ್ತೆ. ನಾನು ಇದನ್ನ ತುಂಬಾ ಅಪ್ಲೈ ಮಾಡ್ಕೊಳಕ್ ಪ್ರಯತ್ನ ಪಡ್ತೀನಿ. ಮೊದ್ಲಿಗಿಂತ ಪರವಾಗಿಲ್ಲ, ನಾನು ಅಷ್ಟು ದುಡುಕ್ತಾ ಇಲ್ಲ ಈಗ ಅಂತ ಅನ್ಕೋತೀನಿ. ಆದ್ರೂ ನೀವಿಬ್ರು ಸುರನಾಗಬೇಕ ಮೇಡಮ್, ಎಲ್ರು ಎಷ್ಟು ವಿಚಾರ ತಿಳಿದಿದ್ದೀರಾ ಅಂದ್ರೆ ಸರ್, ನಾವುಗಳು ಇನ್ನೂ ಪ್ರಯತ್ನ ಮಾಡ್ಬೇಕು ಸರ್. ನಾನು ಇದಕ್ ಬಂದಿದ್ದಕ್ಕೆ ಈ ಕೆಲವೇ ಜನ ಇದ್ರಲ್ಲಿ ಇದೀವಿ ಅಂದ್ರೆ ಸರ್, ಸೆಲೆಕ್ಟೆಡ್ ಮೆಂಬರ್ಸ್ ಅಂತ ಅನ್ಕೋತೀನಿ ನಾನು. ಮಹಾವತಾರ ನಾವ್ ಕರೆದ್ರು ಇದ್ ಮಾಡಿದ್ರು ಜನ ಬರಲ್ಲ ಅಂದ್ರೆ ಆ ದೇವ್ರವ್ರನ್ನ ಸೆಲೆಕ್ಟ್ ಮಾಡ್ಕೊಂಡಿಲ್ಲ. ಪತ್ರಿಜಿ ಗುರುಗಳಾಗಿರ್ಬೋದು, ಮಹಾವತಾರ ಬಾಬಾಜಿ ಅವ್ರನ್ನ ಸೆಲೆಕ್ಟ್ ಮಾಡ್ಕತಿಲ್ಲ, ಇವರೆಲ್ಲ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು.
ನಾವ್ ಸೆಲೆಕ್ಟ್ ಆಗಿದೀವಿ ಈಗ ಟಾಪ್ 100 ಅಲ್ಲಿ ಅಂದ್ರೆ ರಿಯಲಿ ನಮ್ ಬದುಕು ಲಕ್ಕಿಗಳು ನಾವು ಅಂತ ನಾನು ಅನ್ಕೋತೀನಿ ಸರ್. ಧನ್ಯೋಸ್ಮಿ ಸರ್ ನೋಡಿ, ನಿಮ್ಮೆಲ್ಲರ ಒಂದು ಒಡನಾಟ. ಈ ಒಂದು ಫೌಂಡೇಶನ್ ನ ಕಾರ್ಯಕ್ರಮಕ್ಕೆ, ಧ್ಯಾನ ಚಟುವಟಿಕೆಗೆ ಸಾವಿರಾರು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ. ಹೌದು. ಆದ್ರೆ ಪ್ರತಿನಿತ್ಯ ಅಟೆಂಡ್ ಆಗ್ತಾ ಇರೋರು 60ರಿಂದ 70 ಜನ. ಅಂದ್ರೆ ನಾವೆಲ್ಲ ಸೆಲೆಕ್ಟೆಡ್ ಪೀಸ್ಗಳು, ನಾವು ಹೌದು ಸರ್. ಸೆಲೆಕ್ಟೆಡ್ ಪರ್ಸನ್ಗಳು. ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಎಲ್ಲಾನು ಗೋರ್ಕೊಳ್ಳೋದಿಲ್ಲ. ಈಗ ಬಟ್ಟೆ ಅಂಗಡಿನಲ್ಲಿ ಸಾವಿರಾರು ತರದ ಸೀರೆಗಳಿದಾವೆ, ಸಾವಿರಾರು ತರದ ಪ್ಯಾಂಟ್ ಬಟ್ಟೆಗಳಿರ್ತವೆ. ನಾವ್ ಅದ್ರಲ್ಲಿ ಯಾವ್ದೋ ಒಂದನ್ನ ಆಯ್ಕೆ ಮಾಡ್ಕೊಳ್ತೀವಿ. ನಾವ್ ಯಾವ್ದನ್ನ ಚೆನ್ನಾಗಿಲ್ಲ ಅಂತ ಬಿಟ್ಬಿಡ್ತೀವಿ, ಅದನ್ನ ಇನ್ನೊಬ್ಬ ಬಂದ್ ತಗೋತಾನೆ. ಅಂದ್ರೆ ಏನ್ ಅರ್ಥ ಅಲ್ಲಿ, ಅವನ್ಗೆ ಅದಿಷ್ಟ ಆಯ್ತು, ನನಗೆ ಇದು ಇಷ್ಟ ಆಯ್ತು. ಹೌದು ಸರ್. ಸಜ್ಜನರ ಸಹವಾಸವನ್ನ ಮಾಡ್ತಕ್ಕಂಥವನು ಯಾವತ್ತೂ ಕೂಡ ಇಂತಹ ಸಜ್ಜನರ ಸಾಂಗತ್ಯವನ್ನ ಬಹಳ ಬೇಗ ಆಯ್ಕೆ ಮಾಡ್ಕೊಳ್ತಾನೆ. ಅಂದ್ರೆ ಅವನ ಹಿಂದಿನ ಜನ್ಮಗಳ ಕುಕರ್ಮಗಳ ಫಲ ಕಳೆದಿದ್ರೆ ಮಾತ್ರ ಇಲ್ಲಿ ಬರೋಕ್ ಸಾಧ್ಯವಾಗೋದು. ಸಬ್ಸ್ಕ್ರೈಬ್ ಮಾಡ್ಕೊಂಡವ್ರೆಲ್ರೂ ಕೂಡ ಇಲ್ಲಿ ಭಾಗವಹಿಸೋದಕ್ ಸಾಧ್ಯ ಇಲ್ಲ. ಈ ಜ್ಞಾನವನ್ನ ತಿಳ್ಕೊಳ್ಳೋದಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ಲ. ಹೌದು ಆ ಸರ್. ಯೋಗ ಅವ್ರಿಗೆ ಕೂಡ ಬಂದಿಲ್ಲ. ನನಗೆ ಇದನ್ನೇ ನಮ್ಮ ಮನೆಯವ್ರಿಗೆ ಅರ್ಥ ಮಾಡ್ಸಕ್ ಆಗಿಲ್ಲ ಸರ್ ನನ್ ಕೈಲಿ. ನನಗೆ ಹೇಳ್ತೀನಿ, ನನ್ ಪ್ರಪಂಚಕ್ಕೆ ಏನ್ ಬುದ್ಧಿ ಹೇಳಿ, ನಿಮ್ಮನ್ ಸರಿ ಮಾಡಕ್ ಆಯ್ತಿಲ್ಲ. ಆಗ ನನಗೆ ಅರಿವಾಗ್ತಿದೆ ಸರ್, ಅವ್ರದ್ದು ಆ ಮಟ್ಟ ಅಲ್ಲಿ ತಲುಪಿಲ್ಲ ಅನ್ನೋದು ಗೊತ್ತಾಗುತ್ತೆ. ಅದು ಖಂಡಿತ ಸರ್. ಅಂದ್ರೆ ಆತ್ಮ ಪ್ರಯಾಣದಲ್ಲಿ ಪ್ರತಿಯೊಬ್ಬರಿಗೂ ಬರುತ್ತೆ, ಆ ಸಿಚುವೇಶನ್ ಬರುತ್ತೆ. ಅದೇನ್ ನಾವು ಈಗ ಆತ್ಮ ಪ್ರಯಾಣ ಅನ್ನೋದು ಒಂದು ಇಂಡಿವಿಜುವಲ್ ಯಾತ್ರಾ. ಇದು ಅರ್ಥ ಆಯ್ತಾ? ಅಂದ್ರೆ ವೈಯಕ್ತಿಕವಾಗಿ ನಾವು ಪ್ರಯಾಣ ಮಾಡ್ಬೇಕಾಗಿರೋದು ಆಧ್ಯಾತ್ಮಿಕ ಯಾತ್ರಾ, ಆಧ್ಯಾತ್ಮಿಕ ಪ್ರಯಾಣ, ಆಧ್ಯಾತ್ಮಿಕ ನಾವು ತೊಡಗಿಸ್ಕೊಂಡೋದು. ಅದಕ್ಕೋಸ್ಕರ ಅದ್ರ ಬಗ್ಗೆ ಜಾಸ್ತಿ ಚಿಂತೆ ಮಾಡಿದ್ರೆ ಏನ್ ಬೇಕಾಗಿಲ್ಲ, ನಾವು ಮಾಡ್ತಾ ಹೋಗ್ಬೇಕಾಗತ್ತೆ. ಒಂದು ಹೂವು ಪರಿಮಳ ಆದ್ಮೇಲೆ ಸುತ್ತು ಇರುವಂತದ್ದು ಹೇಗೆ ಆ ವಾಸನೆ ಸೇರ್ಕೊಂತದೋ, ಅದರಿಂದ ಮತ್ತೆ ಇನ್ನೂ ಸ್ವಲ್ಪ ಹೂಗಳು, ಇನ್ನು ಸ್ವಲ್ಪ ಬೇರೆ ಸುತ್ತಮುತ್ತ ಹೋಗ್ತಾರಂತ ಕ್ರಿಮಿಗಳೆಲ್ಲ, ಅಂದ್ರೆ ಜೀವಿಗಳೆಲ್ಲ ಬರುತ್ತೆ. ಏನೋ ನೋಡೋಣ ಅಂತ, ಈ ವಾಸನೆ ಏನಿದೆ ಅಂತ ನೋಡಕ್ ಬರುತ್ತೆ. ಅವಾಗ ಆಟೋಮೆಟಿಕ್ ಆಗಿ ಅದು ಇರ್ತದೆ, ನೋ ಪ್ರಾಬ್ಲಮ್. ಸಮಯವೇ ಅಷ್ಟೇ, ಸಮಯವೇ ಆನ್ಸರ್ ಅದಕ್ಕೆ. ರೈಟ್. ಹೌದು. ಕಾಲಾಯ ತಸ್ಮೈ ನಮಃ. ಪೂರ್ಣಿಮಾ. ನಮಸ್ತೆ ಗುರುಗಳೇ. ನಮಸ್ಕಾರ ಮ್ಯಾಮ್. ಕ್ಷಮಿಸಿ ಗುರುಗಳೇ, ನಾನು ಕೇಳಲಿಲ್ಲ ನಿಮ್ದು. ಕೇಳ್ತೀನಿ, ಯಾಕಂದ್ರೆ ಮನೇಲೇನೋ ಪೂಜೆ ಇತ್ತು, ಅದಕ್ಕೆ ಒಂದ್ ಹಾಡ್ ನೆನ್ಪಾಯ್ತು. ಮೋಸ ಹೋದಿನಲ್ಲ ಸಕಲವು ವಾಸುದೇವ ಬಲ್ಲ, ಬಾಸುರಂಗ ಶ್ರೀ ಶೇಷ ಶಯನನ ಸಾಸಿರ ನಾಮವ ಲೇಸಾಗಿ ಪಠಿಸದೆ ಮೋಸ ಹೋದೆನಲ್ಲ, ಸಕಲವು ವಾಸುದೇವ ಬಲ್ಲ ಅಂತ. ನೋಡಿ, ಇಂಥವನ್ನೆಲ್ಲಾ ಕೇಳದೆ ನಾವು ಮೋಸ ಹೋಗ್ಬಿಡ್ತೀವಲ್ಲ ಅಂತ ಅನ್ಸುತ್ತೆ ಗುರುಗಳೇ. ಇಂಥ ಸನ್ಮಾರ್ಗದಲ್ಲಿ ಇರ್ದೆ ಇದ್ದು ಇಲ್ದಂಗಿದ್ದು ಇರುಪುಟ ಅವ್ನು ಭಗವದ್ಗೀತೆ ಓದ್ತಾ ಇದ್ದಾನೆ ಗುರುಗಳೇ. ಎಲ್ಲ ಇದರ ಬಲ ನಡ್ಸ್ಕೊಂಡು ಹೋಗ್ತಾ ಇದೆ. ಮೋಸ ಹೋಗ್ಬಿಡ್ತೀವಿ ಗುರುಗಳೇ. ಈ ಲೌಕಿಕ ವಾತಾವರಣದಲ್ಲಿ ನಾವು ಮಿಂದೆದ್ದು ಮೀತಾನೆ ಇರ್ತೀವಿ, ಹೇಳೋದೆಲ್ಲಿ, ಮುಳುಗೇ ಹೊರಟೋಗ್ತೀವಿ ಇದ್ರಲ್ಲಿ. ಖಂಡಿತ ಇಂಥ ತರಗತಿಗಳು ಸುರ್ನಾಗಾಂಬಿಕಾ ಮೇಡಮ್ದು ಕೇಳ್ತಾನೆ ಇದ್ದೆ ನಾನು. ಇವತ್ ಕೇಳಿಲ್ಲ. ಗುರುಗಳು ಪ್ರತಿ ಸರಿ ಹೇಳ್ತಿರ್ತಾರೆ, ನೀವು ಹೇಳ್ತಿರ್ತೀರಿ. ಆದ್ರೂ ನಾವು ಈ ಲೌಕಿಕ ಜಂಜಡ ಹೇಗಿದೆ ಅಂದ್ರೆ ಮಾಯೆಯಲ್ಲಿ ನಮ್ಮನ್ನ ಮುಳುಗ್ಸಿ ಬಿಡುತ್ತೆ. ಹಾಗಾಗಿ ಇದ್ರಲ್ಲಿ ಅವಿರತವಾಗಿ ನಾವು ಸಾಧನೆ, ಅದೇ ಸಾಧಿಸ್ತಾ ಇರ್ಬೇಕಿದೆ. ಇದೇ ಯಮ ಸಾಧನೆ. ಇದನ್ನ ಈ ಏನು ಲೌಕಿಕದಲ್ಲಿದ್ದು ಅಲೌಕಿಕದ ಜ್ಞಾನವನ್ನ ಮನಸ್ಸಲ್ಲಿ ಅಥವಾ ಏನು ನಮ್ಮೊಳಗೆ ತುಂಬಿಕೊಂಡು ಚೆನ್ನಾಗಿ ಸಾಗಬೇಕು ಅನ್ನೋದು ಹೇಳ್ತಾನೆ ಇದೆ ಈ ಸತ್ಸಂಗ. ಆದ್ರೂ ನಾವೇನ್ ಮಾಡ್ತೀವಿ, ಮೋಸ ಹೋಗ್ತಾ ಇದೀವಿ. ಗೊತ್ತು ನಮ್ಗೆ ಮೋಸ ಹೋಗ್ತಾ ಇದೀವಿ ನಾವು ಅಂತ, ಆದ್ರೂ ಅದ್ರಲ್ಲೇ ಅದ್ ಮಾಯೆ, ಅದು ನಮ್ ಮುಳುಗೋಗ್ತೀವಿ. ನಾವೇ ಅದನ್ನ ಮುಳುಗಿಸ್ಕೋತಾ ಇದೀವಿ, ನಮ್ಮನ್ನ ನಾವು ಮುಳುಗಿಸ್ಕೋತಾ ಇದೀವಿ. ಇಲ್ಲ, ಜಾಗೃತರಾಗಿರಿ ಅಂತ ನೀವ್ ಹೇಳ್ತಿದ್ದೀರಿ. ಖಂಡಿತ ಆದಷ್ಟು ಕಾನ್ಶಿಯಸ್ ಆಗಿದ್ದು ನಾವ್ ಈ ಜಾಗದಲ್ಲಿ ಈ ದಾರಿಯಲ್ಲಿ ಸಾಗಬೇಕಾಗಿದೆ. ಅದಕ್ಕೆ ನೀವೆಲ್ರೂ ಪ್ರೇರಕ ಗುರುಗಳೇ.
ಕೇಳ್ತೀನಿ ನಿಮ್ದು. ಮತ್ತೆ ಲಾಸ್ಟ್ ಟೈಮ್ ಹಾಡಿದ್ದು ರೆಕಾರ್ಡಿಂಗ್ ಬರ್ಲಿಲ್ಲ ಗುರುಗಳೇ, ನೀವು ಗುರುಗಳ ಪರವಾಗಿ ಹಾಡಿದ್ದು ಬೇರೆದು ನಾನ್ ಕಲ್ತೆ, ಸ್ಯಾಟರ್ಡೆ ಹಾಡಿದ್ದು ನೀವು ಕಲ್ತೆ. ದಯಮಾಡಿ ಅದು ಯಾರು ಹಾಡ್ತೀರಾ ಹಾಕಿ. ಅದು ನಮ್ಮ ಹಂಚಿಕೆಯಲ್ಲಿ ಹಾಡಿರೋದು. ಏನು ವಿಚಾರ ವಿನಿಮಯ, ಗುರುಗಳ ಹತ್ರ ಏನಾದ್ರು ಪ್ರಶ್ನೆ ಕೇಳಿ ಪ್ರಶ್ನೋತ್ತರ ಹಂಚಿಕೆಯಲ್ಲಿ ಹಾಡಿರೋದು ಗುರುಗಳು. ದಯಮಾಡಿ ಅದನ್ನ ಹಾಕಿ. ಮತ್ತೆ ಸಾಹಿತ್ಯ ಅದಿದೆ ಗುರುಗಳೇ. ನೀವ್ ಹೇಳಿದ್ರಲ್ಲ, ಹ್ಮ್ ಈ ಕೌಟುಂಬಿಕ ಜೀವನದಲ್ಲಿ ನಾವೆಲ್ಲವನ್ನ ಅಲ್ಲಿಗೆ ಇದ್ ಮಾಡ್ಕೊಂಡ್ಬಿಡ್ತಾ ಇದ್ದೀವಿ ಅಂತ. ಇಲ್ಲಿ ಜ್ಞಾನಿಯಾದವನಿಗೆ ಯಾವ ಕರ್ಮಗಳ ಸೋಂಕು ಇಲ್ಲ. ನಿಮ್ಮೊಳಗಡೆ ನೀವು ಏನನ್ಕೋಬೇಕು ಅಂತ ಹೇಳಿದ್ರೆ, ಮುಳುಗ್ತಾ ಇರ್ತಕ್ಕಂಥದ್ದು, ವ್ಯವಹಾರದಲ್ಲಿ ತೊಡಗ್ತಾ ಇರ್ತಕ್ಕಂಥದ್ದು ಯಾವುದು? ಮನಸ್ಸು. ಮನಸ್ಸು ಅದ್ರ ಕೆಲಸ ಮಾಡ್ತಾ ಇತ್ತು. ಆ ಮನಸ್ಸು ನಾನಲ್ಲ. ಜಗ್ಗಿ ವಾಸುದೇವ್ ಅವರು ತುಂಬಾ ಚೆನ್ನಾಗಿ ಹೇಳ್ತಾರೆ, ಈ ದೇಹ ನಾನಲ್ಲ, ಈ ಮನಸ್ಸು ನನ್ನದಲ್ಲ, ಈ ಜಪವನ್ನ ಮಾಡಿ ಅಂತ ಹೇಳ್ತಾರೆ. ಅಂದ್ರೇನು, ಇಲ್ಲಿ ಹೋಗಿದ್ದು ನನ್ನ ಮನಸ್ಸೇ ಹೊರತು ನಾನು ಏನೋ ಈ ವಿಷಯಗಳಿಗೆ ಹೋಗಿದ್ದು ನನ್ನ ಮನಸ್ಸು ಹೋಯ್ತು ಅಷ್ಟೇ. ಪ್ರಾಪಂಚಿಕ ವಿಚಾರಗಳಿಗೆ, ಪ್ರಾಪಂಚಿಕವಾಗಿ ನಡೀತಾ ಇರ್ತಕ್ಕಂಥ ನೋವುಗಳಿಗೆ ನನ್ನ ಮನಸ್ಸು ಹೋಯ್ತು ಅಷ್ಟೇ, ನಾನಲ್ಲ. ಈ ರೀತಿ ಆದ್ಯಾರೋಪ ಮಾಡ್ಕೋಬಾರ್ದು. ನಾನು ಈ ಮುಳುಗೋಗ್ಬಿಟ್ನಲ್ಲ, ಈ ಸಂಸಾರದ ಜಂಜಾಟದಲ್ಲಿ ಮುಳುಗ್ಬಿಟ್ಟೆ ಅಂತ ಆದ್ಯಾರೋಪ ಮಾಡ್ಕೋಬಾರ್ದು. ನನ್ನ ಮನಸ್ಸು ಹೋಯ್ತು ಅಷ್ಟೇ. ಆ ಮನಸ್ಸಿಗೆ ಸಾಕ್ಷಿಕನಾಗಿರ್ತಕ್ಕಂಥವನು ಯಾರು? ನಾನು. ಆದ್ರಿಂದ ನಾನು ಇದಕ್ಕೆ ಹೋಗ್ಲಿಲ್ಲ. ಹೀಗೆ ಯಾವ ಯಾವ ವಿಚಾರ ಯಾವ ಯಾವ ಇಂದ್ರಿಯಗಳಿಗೆ ಸಂಬಂಧಿಸಿದ್ದೋ ಆ ಇಂದ್ರಿಯಗಳಿಗೆ ಸಂಬಂಧಿಸಿದ್ದಷ್ಟೇ ಹೊರತು ನನಗೂ ಅದಕ್ಕೂ ಸೋಂಕಿಲ್ಲ. ನಾನು ಸದಾ ಸಚ್ಚಿದಾನಂದ ಸ್ವರೂಪನಾಗಿದ್ದೀನಿ ಅಂತಕ್ಕಂಥ ನಿಶ್ಚಲ ತತ್ವದಲ್ಲಿ ನಿಲ್ಲು. ಅದನ್ನೇ ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿಶ್ಚಲ ತತ್ವ. ಆ ತತ್ವದಲ್ಲಿ ನಾವು ನಿಶ್ಚಲವಾಗಿ ನಿಂತು ಬಿಡ್ಬೇಕು. ಏನು, ಇಲ್ಲಿ ಹೋಗಿದ್ದು ನನ್ನ ಮನಸ್ಸು ಅಷ್ಟೇ, ನಾನಲ್ಲ. ಮತ್ತೆ ನಾನು ಏನ್ ಮಾಡಿದೆ, ಆ ಮನಸ್ಸನ್ನ ಮತ್ತೆ ನನ್ನೊಳಗಡೆ ತಕ್ಕೊಂಡು, ಈಗ ಮಾಡಿದ್ದು ತಪ್ಪು, ಇದನ್ನ ಮಾಡಬೇಡ. ಮತ್ತೆ ನನ್ನ ಮನಸ್ಸಿಗೆ ಬುದ್ಧಿಯ ಮುಖಾಂತರ ನಾನು ವಿವೇಕವನ್ನ ಕೊಟ್ಟೆ. ಆದ್ರಿಂದ ಇದೆಲ್ಲವೂ ಕೂಡ ಮನಸ್ಸಿನ ತೊಳಲಾಟವೇ ಹೊರತು ನಂದಲ್ಲ. ಹೀಗೆ ನಾವು ಹಾಕೊಳ್ತಕ್ಕಂಥ ಆದ್ಯಾರೋಪವನ್ನ ಬಿಟ್ಬಿಟ್ರೆ ಏನು ತೊಡಕಿಲ್ಲ. ಹೌದು ಗುರುಗಳೇ. ಗುರುಗಳೇ, ಈ ಕ್ಲಾಸಿಗೆ ಬರಕ್ ಮುಂಚೆ 1000 ಪ್ರಶ್ನೆಗಳಿತ್ತು. ನಾವು ಸ್ಕೂಲ್ಗೆ ಅಂದ್ರೆ ನಮ್ ವೃತ್ತಿ ಬದುಕಲ್ಲಿ ಸಾಕಷ್ಟು ಸವಾಲುಗಳನ್ನ ಎದುರಿಸ್ತೀವಿ. ನಮ್ದೇನು ತಪ್ಪಿಲ್ಲ ಅಂದ್ರು ಆರೋಪಗಳನ್ನ ಎದುರಿಸ್ತೀವಿ, ನಿಂದನೆಗಳನ್ನ ಎದುರಿಸ್ತೀವಿ. ಕೆಲ್ಸ ಚೆನ್ನಾಗ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಮಾಡ್ಕೊಂಡು ಹೋಗೋದೇ ತಪ್ಪು ಅನ್ನೋಂಗ್ ಹಾಡ್ತಾರೆ. ಅಂದ್ರೆ ಆ ವಾತಾವರಣನೇ ಆಗಿದೆ. ಈ ಸರ್ಕಾರಿ ಹುದ್ದೆಗಳು ಅಂದ್ರೆ ಹಾಗೇನೆ. ಮಾಡದೇ ಇದ್ದವ್ರಿಗೆ ಮಾಡ್ತಿದ್ದವ್ರ ಮೇಲೇನೆ ಒಂಥರ ಏನೋ ಮಾಡ್ತಿದ್ದಾಳಲ್ಲ ಇವಳು ಯಾಕೆ ಮಾಡ್ಬೇಕು, ನಮ್ ತರ ಯಾಕಿರಲ್ಲ ಅಂತ. ಹಾಗಲ್ವೇ? 1000 ಇತ್ತು. ಹೌದು, 1000 ಇತ್ತು ಗುರುಗಳೇ. ಹಿಂಗೆ ಈ ನೋವಿನಿಂದ ಹೊರಬರೋದು ಹೇಗೆ, ಈ ನಿಂದನೆಗಳಿಂದ ಆಮೇಲೆ ಮುಂದೆನೆ ಮಾಡ್ತಾರಲ್ಲ ಅಂತ ನಾನ್ ಪ್ರಶ್ನೆ ಕೇಳಿಲ್ಲ ಗುರುಗಳೇ. ದಕ್ಷಿಣಾಮೂರ್ತಿ ಸ್ವರೂಪರಾದ ನೀವಿಬ್ರುನು ನಿಮ್ಮ ಮಾತುಗಳನ್ನ ಕೇಳ್ತಾ ಕೇಳ್ತಾ 1000 ದಾರಿಗಳು ಹೊಳ್ತಿದೆ ಮನ್ಸಿಗೆ. ಅಂದ್ರೆ ಹೇಗಿರ್ಬೇಕು. ಆಮೇಲೆ ಸುರನಾಗಾಂಬಿಕಾ ಮೇಡಮ್ ನೆನ್ನೆ ಮೊನ್ನೆ ಹೇಳಿದ್ದೆಲ್ಲ ಹೌದಲ್ಲ, ಇದೆಲ್ಲ ಅಡಾಪ್ಟ್ ಮಾಡ್ಕೋಬೇಕು, ಎಲ್ಲ ತಗೋಬೇಕು ಅಂತ. ತುಂಬಾ ಅಪಾರ ಜ್ಞಾನ ಗುರುಗಳೇ. ಅದೇ ನೀವು ಇಂದ್ರಿಯದ ಬಗ್ಗೆನೂ ಹೇಳಿದ್ರಿ, ಅಲ್ಲಿಗೆ ಖಂಡಿತ ಹಾಗೆ ಮಾಡ್ಕೊಂಡು ಹೋಗ್ಬೇಕು. ಮಾಡ್ತೀನಿ ಗುರು, ಆದಷ್ಟು ಪ್ರಯತ್ನ ಪಡ್ತೀನಿ. ವಾಣಿ ಮೇಡಮ್ ಹೇಳಿದಾಗೆ ಚಂಚಲ ಆಗ್ತಾ ಇರುತ್ತೆ, ಅದನ್ನ ಸರಿ ದಾರಿಗೆ ತಗೊಂಡು ಹೋಗ್ತಾ ಇರೋದಷ್ಟೇ ನಮ್ಮ ಸಾಧನೆ, ನಮ್ಮ ಕೆಲಸ. ನಾನು ಇಷ್ಟೆಯಿಂದ ಮಾಡ್ತೀವಿ ಗುರುಗಳೇ. ಥ್ಯಾಂಕ್ ಯು ಸೋ ಮಚ್ ಗುರುಗಳೇ. ಶರಣಾರ್ಥಿ ಗುರುಗಳಿಗೆ. ಸುಜಾತಮ್ಮ, ಲಾಸ್ಟ್ ಅನ್ಸಿಕೆ, ಕೊನೆ ಅನ್ಸಿಕೆ. ಎಸ್. ಅವರಿಗೆ, ಅಣ್ಣನವರಿಗೆ ನನ್ನ ಹೃದಯಪೂರ್ವಕ ವಂದನೆಗಳು. ಅಶ್ವಿನಿ, ತುಂಬಾ ಚೆನ್ನಾಗಿ ಎಂಕರಿಂಗ್ ಅಂತೂ ಮಾಡ್ತೀಯ, ನಿನ್ನಲ್ಲಿ ಗುಣಗಳು ತುಂಬಾ ಇವೆ. ವಾಣಿ ಮೇಡಮ್, ಪೂರ್ಣಿಮಾ ಮೇಡಮ್, ಅದರಲ್ಲೇ ನನ್ನ ಉತ್ತರ ಸಿಕ್ಕಿಬಿಟ್ಟಿತ್ತು ಅಪ್ಪಾಜಿ. ನಿಮ್ದಂತೂ ಭಜಗೋವಿಂದಂ ಅಂತೂ ತುಂಬಾ ಅದ್ಭುತವಾದ ಕತೆ. ಅದು ನಾವು ಕೇಳಿದ್ದೀವಿ, ಆದರೆ ಇಷ್ಟು ವಿವರವಾಗಿ ಕೇಳಿರ್ಲಿಲ್ಲ ಅಪ್ಪಾಜಿ. ತುಂಬಾ 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 ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅಪ್ಪಾಜಿ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು.